ನಾಯಕರನ್ನು ಹತ್ತಿಕ್ಕುವಂತಹದ್ದು ಬರೇ ಬ್ಯಾನ್ ಮಾಡೋದು, ಕೇಸ್ ಹಾಕಿದ್ರಿಂದ ಆಗುವುದಿಲ್ಲ. ಇದರ 10 ಪಟ್ಟು ಇನ್ನೂ ಹಿಂದೂ ಸಮಾಜ ಜಾಗೃತಿ ಆಗುತ್ತೆ ಅಂತ ಅನ್ನುವಂಥದ್ದು ನಾಳೆ ಕಾರ್ಯಕ್ರಮ ಆಗತ್ತೆ, ಹಾಗೇ ಆಗತ್ತೆ. ತಾವು ಬರ್ತೀರಿ ಸರ್? ನಿರ್ಬಂಧ ಇದೆ. ನಾನು ಬಂದೇ ಬರ್ತೀನಿ. ಏನಾಗುತ್ತೆ ನೋಡೇ ಬಿಡೋಣ. ಏನು ಅರೆಸ್ಟ್ ಮಾಡ್ತಾರೆ, ಮಾಡಲಿ ಸರ್. ಒಂದು ಕಡೆ ಈ ಶಿವಾಜಿ ಜಯಂತಿ ಅಂಗವಾಗಿ ಶೋಭಾಯಾತ್ರೆ ಹೊರಡಬೇಕಾದ್ರೆ ಆಕ್ಚುಲಿ ಬಿದ್ದಂಥ ಕಲ್ಲು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ, SP ಅವ್ರಿಗೆ ಬಿದ್ದಂಥದ್ದು, ಮತ್ತೆ ಒಂದು ಚಪ್ಪಲಿ ಆಗಿದೆ. ಆವಾಗಲೇ ಅಲ್ಲಿ ಅವರನ್ನು ತಗೊಂಡು ಲಾಠಿ ಚಾರ್ಜ್ ಮಾಡಬಹುದಾಗಿತ್ತು ಅನ್ನುವಂಥದ್ದು BJP ಅವರ ವಾದ ಆಗಿರುವಂಥದ್ದು, ಹಿಂದೂ ಸಂಘಟನೆಗಳ ವಾದ. ಹತ್ತಿಕ್ಕುವ ಕೆಲಸ ಅಂತೀರಿ ನೋಡಿ. ಹಿಂದೂಗಳೇ ಇವರು ಬೇಡ ಆಗಿದೆ. ಬರೇ ಮುಸ್ಲಿಂ ಓಟ್ ಬೇಕಾಗಿದೆ ಕಾಂಗ್ರೆಸ್ನವ್ರಿಗೆ. ಮುಸ್ಲಿಮರ ಮೇಲೆ ನಾವು ಗೆದ್ದಿದ್ದೀವಿ, ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅನ್ನುವಂತ ಇವತ್ತ ಹುಚ್ಚು ಏನಿದೆಯಲ್ಲ, ಹಿಂದೂ ಓಟ್ ಹಾಕುವಂತವರು ಆ ಭ್ರಮೆಯನ್ನು ಬಿಡಿಸ್ಬೇಕು, ಆ ಹುಚ್ಚು ಬಿಡಿಸಬೇಕಾಗಿದೆ. ಈಗಾಗಲೇ ಇಡೀ ದೇಶದಲ್ಲಿ ಧೂಳಿಪಟ ಆಗಿದೆ. ಎಲ್ಲೋ ಅಲ್ಲಿ ಇಲ್ಲಿ ಬದುಕ್ತಾ ಇದ್ದಾರೆ. ಈ ರೀತಿಯ ತುಷ್ಟೀಕರಣದಿಂದ ನೀವು ಕಸದ ಡಬ್ಬಾಗ ಹೋಗ್ತೀರಿ ಅಂತ ಅನ್ನುವಂಥದ್ದು ಕಾಂಗ್ರೆಸ್ನವ್ರು ಹೇಳ್ತೀನಿ ನಾನು. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೆರವಣಿಗೆಯಲ್ಲಿ ಶಾಂತ ರೀತಿಯಿಂದ ಯಾವುದೇ ಗದ್ದಲ ಗೊಂದಲ ಇಲ್ಲದೆ ಹೋಗ್ತಾ ಇರುವಂತ ಮೆರವಣಿಗೆ ಮೇಲೆ ಕಲ್ಲು ಎಸಿತಾರೆ, ಚಪ್ಪಲಿ ಎಸಿತಾರೆ ಅಂತಂದ್ರೆ ಎಷ್ಟು ಸೊಕ್ಕು. ಕೈ ಕತ್ತರಿಸಬೇಕ್ರೆ. ಇವತ್ತೇನಾದ್ರೂ ಈ ದೇಶ ಉಳಿದಿದ್ರೆ ಆ ಛತ್ರಪತಿ ಶಿವಾಜಿ ಮಹಾರಾಜರಿಂದ, ನಾವು ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ, ಹಿಂದೂ ಧರ್ಮ ಹಿಂದೂಗಳು ಉಳಿದಿದ್ರೆ. ಸೊ ಅಂಥವ್ರ ಮೇಲೆ ಅಪಮಾನ ಮಾಡ್ತಾರೆ. ಹಾಗಾದ್ರೆ ನಾವು ಸುಮ್ಮನೆ ಇರಬೇಕಾ? ಕಾಂಗ್ರೆಸ್ಸಿನ ಕುಮ್ಮಕ್ಕಿದು. ಕಾಂಗ್ರೆಸ್ಸಿನ ನೀತಿಯ ಪರಿಣಾಮದಿಂದ ಇವತ್ತು ಮುಸ್ಲಿಂ ಗುಂಡಾಗಳು, ಮುಸ್ಲಿಂ ಕಿಡಿಗೇಡಿಗಳು ಎದ್ದು ಕುಣಿತಾ ಇದ್ದಾರೆ. ಅವರ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು, ಅವರನ್ನು ಬಚಾವ್ ಮಾಡೋದು, ಈ ರೀತಿಯ ಪ್ರವೃತ್ತಿ ಸರಿಯಲ್ಲ. ನಾನು ಹೇಳೋದು ಈ ಬಂದ್ ತಗಲೇ ಇಲ್ಲ ಅಂತ ಅನ್ನುವಂಥದ್ದು ನಾವು ಮಾಡೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಇಷ್ಟು ದೊಡ್ಡ ಕಾರ್ಯಕ್ರಮ ಮೆರವಣಿಗೆ ಹೋಗ್ತಾ ಇದೆ. ಆ ಮಸೀದಿ ಒಳಗೆ ಅವರು ಸೇರಿದ್ಯಾಕೆ, ಸೇರ್ತಾ ಇರೋದು ಯಾಕೆ? ಏನೋ ಹಬ್ಬ ಇದೆ, ಹೋಗಿ ಬೇರೆ ಮಸೀದಿಗಳು ಬೇಕಾದಷ್ಟು ಕಟ್ಟಿದಾರಲ್ಲ, ಅಲ್ಲಿ ಮಸೀದಿ ಹೋಗ್ಬೇಕು. ಇಲ್ಲಿ ಮೆರವಣಿಗೆ ಇದೆ ಅಂತನ್ನುವಂಥದ್ದು ಗೊತ್ತಿದ್ದಂಥ ಸಮಯದಲ್ಲಿ ಅವರು ಪೂರ್ವ ಯೋಜಿತರು. ಇದು ಪ್ರೀ ಪ್ಲ್ಯಾನ್ಡ್ ವ್ಯವಸ್ಥಿತವಾದಂಥ ಸಂಚಿದೆ ಇದು. ಇನ್ನು 2 ಕಲ್ಲು ಇಲ್ಲ, ಅಲ್ಲಿ ಯಾವುದೋ ಒಂದು ಚಪ್ಪಲಿ ಇದಕ್ಕಿಟ್ಟಿದ್ರು. 2 ಕಲ್ಲೋ 1 ಕಲ್ಲೋ, ಒಂದು ಸಣ್ಣ ಕಲ್ಲೋ ದೊಡ್ಡ ಕಲ್ಲೋ, ಕಲ್ಲೇನ ಚಪ್ಪಲಿ ಎಸಿದ್ದಾರೆ. ಮತ್ತದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂದರೆ ರಕ್ಷಕರ ಮೇಲೆ ಇವತ್ತು ಕಲ್ಲು ಎಸಿದೆ ಅಂದರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇಮಿಡಿಯೇಟ್ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗಿತ್ತು ಅಂತ ಅನ್ನುವಂಥದ್ದು 100ಕ್ಕೆ 100 ಸತ್ಯ. ನಮ್ಮ ಹಿಂದೂ ಸಮಾಜ ಕೂಡ ಅಷ್ಟೇ. ಬರೇ ಪ್ರತಿಭಟನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಇನ್ಮೇಲೆ ನುಗ್ಗಬೇಕ್ರಿ. ಯಾರ ಮೇಲೆ ಕಲಿಸಿದ್ದಾರೆ, ಯಾಕೆ ಎಸೆದಿದ್ದಾರೆ? ಸೊಕ್ಕ ಈ ದೇಶದ ಅನ್ನ ತಿಂದು, ಈ ದೇಶದ ಮಹಾಪುರುಷರ ಮೇಲೆ, ಈ ದೇಶದ ದೇವತೆಗಳ ಮೇಲೆ ಕಲ್ಲಿಸಿದರೆ ಏನಾಗಿದೆ ನಿಮಗೆ? ಗೌರವ ಕೊಡುವಂತಹದ್ದು ಕಲಿಬೇಕು ನೀವಾಗಿದೆ. ಇಲ್ಲಾದ್ರೆ ಇನ್ನು ಮುಂದಿನ ದಿನಗಳು ಹೊಕ್ಕು ಹೊಡಿತೀವಿ. ಮಸೀದಿ ಇರಲಿ, ಮನೆ ಇರಲಿ, ದರ್ಗಾ ಇರಲಿ. ಯಾಕೆ ಏನಾಗಿದೆ? ಎಂದಾದರೂ ನಿಮ್ಮ ಮೆರವಣಿಗೆ ಮೇಲೆ ಕಳ್ಳಿಸ್ತಿದೀವಾ? ನಿಮ್ಮ ಮೆರವಣಿಗೆ ತೊಂದರೆ ಕೊಟ್ಟಿದ್ದೀವಾ? ಯಾಕೆ ಮೇಲಿನ ಮೇಲೆ ಕೆಣಕ್ತಾ ಇದ್ರಿ? ಸೊ ಇದು ನಡೆಯುವುದಿಲ್ಲ ಅಂತ, ಈ ಆಟ ನಡೆಯುವುದಿಲ್ಲ. ಇನ್ನು ಮುಂದೆ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಇದಕ್ಕೆ ಉತ್ತರ ಕೊಡುವಂತಹದ್ದು ನಾವು ಸಿದ್ಧ ಆಗಿದ್ದೀವಿ, ಹಿಂದೂ ಸಮಾಜ ಅಂತ ಅನ್ನುವಂಥದ್ದು ನಾನು ಸರ್. ಈಗ ಅದು ಪಂಕ ಮಸೀದಿ ಅನ್ನೋದು ಬಾಗಲಕೋಟೆ ಜಿಲ್ಲೆ 1 ತಿಂಗಳು ನಿರ್ಬಂಧನೆ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ, DC ಆರ್ಡರ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಹೇಳಿದರು. ನಾನು ಇದನ್ನ ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಹಾಪುರುಷರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲ್ಲೆಸೆದಂಥವರಿಗೆ ಇವರು ಗಡಿಪಾರು ಮಾಡುವುದಿಲ್ಲ. ಇವರು ಯಾರು ದೇಶವನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ.
ಇವತ್ತು ದೇಶದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರನ್ನ ಗಡೀಪಾರು ಮಾಡ್ತಾ ಇರುವಂತಹದ್ದು, ನಿರ್ಬಂಧನೆ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದೆ. ನಾಚಿಗೇಡಿನ ಸಂಗತಿ. ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ. ನಾನು ಮಾತನಾಡಿದ ನಂತರ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ನನ್ನ ಮೇಲೆ ಕೇಸ್ ಹಾಕಿ. ಆದರೆ ಮಾತನಾಡಕ್ಕೆ ಅವಕಾಶ ಕೊಡಲ್ಲ, ವಿಚಾರವನ್ನು ಹೇಳಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರೆ ನೀವು ಸಂವಿಧಾನ ವಿರೋಧಿಗಳಿದೆ ಕಾಂಗ್ರೆಸ್ನವ್ರನ್ನ. ಡಾಕ್ಟರ್ ಅಂಬೇಡ್ಕರ್ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇವತ್ತು ಕಲ್ಲು ಎಸೆಯುವಂತಹವರನ್ನ ತಡೆಯುವಂತಹ ಪ್ರಕ್ರಿಯೆ ನಿಮ್ಮ ಕಡೆ ಮಾಡ್ತಾ ಇಲ್ಲ. ದೇಶದ್ರೋಹಿಗಳನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವ್ರು ತಡೆಯುವಂತವ್ರ ನಿಮ್ಮ ಮಾಡ್ತಾ ಇಲ್ಲ. ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಬರೀ ಓಟು ಮಾಡಿ ಅಧಿಕಾರದ ದಾಹದಿಂದ ಈ ದೇಶ ಬರ್ಬಾದ್ ಮಾಡ್ತಾ ಇದೆ. ಸೊ ನಾನು ಇವತ್ತು ಮದುವೆ ಇದೆ, ಇವತ್ತು ನಾಳೆ ಕಾರ್ಯಕ್ರಮ ಇದೆ. ಮದುವೆಗಾದರೂ ಒಂದು ಅಟೆಂಡ್ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು DC ಅವರಿಗೆ ಮನವಿ ಮಾಡ್ತೀನಿ. ನಾಳಿನ ಕಾರ್ಯಕ್ರಮ ನೋಡೋಣ. ಆದರೆ ಈಗ ಅವರು ಹೇಳಿದಂತ ಇದನ್ನ ಯಾವ ರೀತಿ ಏನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ರೀತಿ ಬ್ಯಾನ್ ಮಾಡುವಂತ ಪ್ರವೃತ್ತಿಯನ್ನೇ ನಾನು ಬ್ಯಾನ್ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.